ಎಲ್ಲರಿಗೂ ನಮಸ್ಕಾರ. ಇವಳ ಹೆಸರು ಶ್ರೀನಿಧಿ, ಇವಳ ಹೆಸರು ಪೃಥ್ವಿ. ನಾವು ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಗುಗದಡ್ಡಿಯಲ್ಲಿ ಕಲಿಯುತ್ತಿದ್ದೇವೆ. 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ವಿಷಯ ಭಿನ್ನರಾಶಿ. ಭಿನ್ನರಾಶಿ ಎಂದರೇನು? ಭಿನ್ನರಾಶಿ ಎಂದರೆ ಒಂದು ವಸ್ತುವಿನಲ್ಲಿ ಸಮನಾದ ಭಾಗಗಳನ್ನು ಮಾಡಿ ಅದರಲ್ಲಿ ನಾವು ಎಷ್ಟನ್ನು ತೆಗೆದುಕೊಂಡಿದ್ದೇವೆ ಎಂದು ಗುರುತಿಸುವುದಕ್ಕೆ ಭಿನ್ನರಾಶಿ ಎನ್ನುವರು. ಭಿನ್ನರಾಶಿಗೆ ಉದಾಹರಣೆ: ಒಂದು ಕೇಕನ್ನು ತೆಗೆದುಕೊಂಡಿದ್ದೇವೆ, ಅದರಲ್ಲಿ ಸಮನಾದ ಭಾಗಗಳನ್ನು ಮಾಡುತ್ತೇವೆ. ಒಂದು ಭಾಗವನ್ನು ತೆಗೆದುಕೊಳ್ಳುತ್ತೇವೆ. ಸಮದ 4 ಭಾಗವನ್ನು ಮಾಡಿದ್ದು 4 ಬರೆಯುತ್ತೇನೆ. ಒಂದು ಭಾಗ ತೆಗೆದುಕೊಂಡಿದ್ದೇನೆ, 1 ಅಂತ ಬರುತ್ತೇನೆ. ಈ ವಿಧಾನಕ್ಕೆ ಭಿನ್ನರಾಶಿ ಎನ್ನುವರು. ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳು? ಭಿನ್ನರಾಶಿಗಳಲ್ಲಿ 3 ವಿಧವು. ಅವು ಯಾವುವು? ಒಂದನೇದು ಸಮ ಭಿನ್ನರಾಶಿ, ಎರಡನೇದು ವಿಷಮ ಭಿನ್ನರಾಶಿ, ಮೂರನೇದು ಮಿಶ್ರ ಭಿನ್ನರಾಶಿ. ಸಮಭಿನ್ನರಾಶಿ ಎಂದರೇನು? ಸಮಭಿನ್ನರಾಶಿ ಎಂದರೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿರುವ ಭಿನ್ನರಾಶಿಗೆ ಸಮಭಿನ್ನರಾಶಿ ಎನ್ನುವರು. ಸಮಭಿನ್ನರಾಶಿಗೆ ಉದಾಹರಣೆ: 3ನೇ 1, 4ನೇ 2, 100ನೇ 50. ಇಲ್ಲಿ ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ವಿಷಮ ಭಿನ್ನರಾಶಿ ಎಂದರೇನು? ವಿಷಮ ಭಿನ್ನರಾಶಿ ಎಂದರೆ ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿರುವ ಭಿನ್ನರಾಶಿಗೆ ವಿಷಮ ಭಿನ್ನರಾಶಿ ಎಂದರೇನು? ವಿಷಮ ಭಿನ್ನರಾಶಿ ಎನ್ನುವರು. ವಿಷಮ ಭಿನ್ನರಾಶಿಗೆ ಉದಾಹರಣೆ: 4ನೇ 5, 10ನೇ 11, 2ನೇ 5. ಇಲ್ಲಿ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಇಲ್ಲಿ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಇಲ್ಲಿ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಮಿಶ್ರ ಭಿನ್ನರಾಶಿ ಎಂದರೇನು? ಮಿಶ್ರ ಭಿನ್ನರಾಶಿ ಎಂದರೆ ಒಂದು ಪೂರ್ಣಾಂಕದ ಮುಂದೆ ಸಮ ಭಿನ್ನರಾಶಿ ಬರೆಯುವುದಕ್ಕೆ ಮಿಶ್ರ ಭಿನ್ನರಾಶಿ ಎನ್ನುವರು. ಮಿಶ್ರ ಭಿನ್ನರಾಶಿಗೆ ಉದಾಹರಣೆ: 3 ಪೂರ್ಣಾಂಕ 2ನೇ 1, 4 ಪೂರ್ಣಾಂಕ 6ನೇ 1, 5 ಪೂರ್ಣಾಂಕ 1ನೇ 5. ಇಲ್ಲಿ ಪೂರ್ಣಾಂಕದ ಮುಂದೆ ಸಮ ಭಿನ್ನರಾಶಿ ಬಂದಿದೆ. ಇಲ್ಲಿ 4 ಪೂರ್ಣಾಂಕದ ಮುಂದೆ ಸಮ ಭಿನ್ನರಾಶಿ ಬಂದಿದೆ. ಇಲ್ಲಿ 5 ಪೂರ್ಣಾಂಕದ ಮುಂದೆ ಸಮ ಭಿನ್ನರಾಶಿ ಬಂದಿದೆ. ಧನ್ಯವಾದ.